ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಈ ಒಂದು ಕ್ರಿಸ್ಮಸ್ ದಿನದಲ್ಲಿ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಸಮಾಧಾನವು ಮತ್ತು ಶಾಂತಿಯು, ಸಂತೋಷವು, ಆರೋಗ್ಯವು, ಆರ್ಥಿಕತೆಯು, ಬಲವು ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಅನುಗ್ರಹಿಸಲಿ ಎಂಬುದಾಗಿ ಶುಭವನ್ನ ನಿಮಗೆಲ್ಲರಿಗೂ ಕೋರುತ್ತಾ ನಾವೆಲ್ಲರೂ ಜೋರಾಗಿ ಗಟ್ಟಿಯಾಗಿ ನಾವು ಘೋಷಿಸೋಣ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಈ ಕ್ರಿಸ್ಮಸ್ಸಿಗೆ ಕಾರಣಕರ್ತನಾಗಿದ್ದಾನೆ. ಯೇಸುವೇ ಕಾರಣನಾಗಿ ಕಾಣಲ್ಪಡೋನಾಗಿದ್ದಾನೆ. ಅದಕ್ಕಾಗಿ ಈ ಒಂದು ಇಡೀ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಯೇಸು ಕ್ರಿಸ್ತನ ಜನನವನ್ನ ಆಚರಿಸುತ್ತಿರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಆದರೆ ಇದು ಯೇಸು ಕ್ರಿಸ್ತನ ಒಂದು ಜನನ ಮಾತ್ರವೇ ಆಗಿರದೆ ಇದೊಂದು ಹಬ್ಬವಾಗಿ ಇರದಂತೆ ಇದೊಂದು ನೋಡಬೇಕಾದರೆ ಇದೊಂದು ನಮಗೆ ಸಂತೋಷದ ಒಂದು ದಿನವಾಗಿ ಕಾಣಲ್ಪಡುತ್ತದೆ. ಹಬ್ಬ ಎಂಬುದಾಗಿ ನೋಡಬೇಕಾದರೆ ಹೊಸ ಬಟ್ಟೆ ಹಾಕುವುದು ಮತ್ತು ಹಬ್ಬ ಎಂದು ನೋಡಬೇಕಾದರೆ ಅದರಲ್ಲಿ ಊಟ ಮಾಡುವುದು ಈ ರೀತಿಯಾಗಿರುವಂಥದ್ದಾಗಿದೆ. ಅದು ಕ್ರಿಸ್ಮಸ್ ಹೊಸ ಬಟ್ಟೆ ಹಾಕುವುದು ಮಾತ್ರವಲ್ಲ, ಬರೀ ಊಟವನ್ನ ಮಾಡುವುದು ಮಾತ್ರವಲ್ಲ. ಕ್ರಿಸ್ಮಸ್ ಅಂದ್ರೇನೆ ಎಲ್ಲರಿಗೂ ಸಂತೋಷದ ಒಂದು ಹಬ್ಬವಾಗಿ ಕಾಣಲ್ಪಡುವಂಥದ್ದಾಗಿದೆ. ಈ ಲೋಕದಲ್ಲಿ ಅನೇಕ ಹಬ್ಬಗಳು ಉಂಟು, ಹಬ್ಬಗಳನ್ನ ಆಚರಿಸುವವರು ಉಂಟು. ಆದರೆ ಈ ಒಂದು ಕ್ರಿಸ್ಮಸ್ ಇದೊಂದು ಹಬ್ಬ ಮಾತ್ರವೇ ಅಲ್ಲದೆ ಇದು ನಮ್ಮೆಲ್ಲರಿಗೂ ಸಂತೋಷವನ್ನ ಕೊಟ್ಟಂತ ಒಂದು ದಿನವಾಗಿ ಕಾಣಲ್ಪಡುತ್ತದೆ. ಆದುದರಿಂದ ಈ ಒಂದು ಕ್ರಿಸ್ಮಸ್ ಅಲ್ಲಿ ದೇವರ ಪ್ರೀತಿ ಎಷ್ಟು ನಮ್ಮ ಮೇಲೆ ಅಪಾರವಾಗಿದೆ ಎಂಬುದನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯ ದೇವಜನರೇ, ಕ್ರಿಸ್ಮಸ್ ಅಂದ್ರೆ ಅರ್ಥ, ಕ್ರಿಸ್ತ ಅಂದ್ರೆ ಕ್ರಿಸ್ತನು, ಯೇಸು ಎಂಬುದಾಗಿ, ಮಾಸ್ ಎಂಬುದಾಗಿ ನೋಡಬೇಕಾದರೆ ಆರಾಧನೆ, ಕ್ರಿಸ್ತನಿಗೆ ಆರಾಧನೆ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಈ ಲೋಕದಲ್ಲಿ ಹುಟ್ಟಿದಂತ ವೇಳೆಯಲ್ಲಿ ಆತನು ಜೋಯಿಷರು ಮೂಡನ ದೇಶದಿಂದ ಆತನನ್ನ ಆರಾಧನೆ ಮಾಡಲಿಕ್ಕೆ ಬಂದು ಆತನಿಗೆ ಅಡ್ಡ ಬಿದ್ದು ಆತನನ್ನ ನಮಸ್ಕರಿಸಿದರು. ದೇವರ ವಾಕ್ಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ ದೇವರ ವಚನದಲ್ಲಿ ಹೀಗೆಂದು ನಾವು ನೋಡುತ್ತೇವೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಎಂಬುದಾಗಿ. ಹಾಗಾದರೆ ದೇವರು ಎಂಬುದಾಗಿ ನಾವು ನೋಡಬೇಕಾದರೆ ನಾವು ದೇವರನ್ನು ಪ್ರೀತಿಸುವವರಲ್ಲ, ದೇವರು ನಮ್ಮನ್ನ ಪ್ರೀತಿಸುವನಾಗಿದ್ದಾನೆ. ದೇವರು ನಮ್ಮನ್ನ ಪ್ರೀತಿಸಿದ ನಿಮಿತ್ತವಾಗಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟನು. ಪ್ರಿಯರೇ, ಯೇಸು ದೇವದೂತರಿಗೆ ಮತ್ತು ನೀತಿವಂತರಿಗೆ, ನ್ಯಾಯವಂತವರಿಗೆ ಅಥವಾ ಶಾಸ್ತ್ರಗಳನ್ನ ಕೈಗೊಂಡವರಿಗಾಗಿ ಯೇಸು ಬರಲಿಲ್ಲ. ಮತ್ತು ಆತನು ಸ್ವರ್ಗದಲ್ಲಿ ದೇವದೂತರೊಂದಿಗೆ ಆತನು ಅಲ್ಲಿ ಇರಲಿಲ್ಲ. ಆತನು ನಮ್ಮನ್ನು ಪ್ರೀತಿಸಿದ ನಿಮಿತ್ತವಾಗಿ ಈ ಲೋಕಕ್ಕೆ ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನ ಆತನು ಕಳಿಸಿಕೊಟ್ಟನು. ಏನಕ್ಕಾಗಿ ಕಳಿಸಿಕೊಟ್ಟರೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ರೋಮಪುರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನ ನಾವು ನೋಡಿಕೊಳ್ಳಬೇಕಾದರೆ, ರೋಮಪುರ ಪತ್ರಿಕೆ 5ನೇ ಅಧ್ಯಾಯ ಅದರಲ್ಲಿ 8ನೇ ವಚನವು ಹೀಗೆಂದು ಹೇಳುತ್ತದೆ, ಓದಿಕೊಳ್ಳೋಣ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವರು ನಮ್ಮ ಮೇಲೆ ತನ್ನ ಪ್ರೀತಿಯನ್ನ ಸಿದ್ಧಾಂತವನ್ನು ಮಾಡಿದ್ದಾನೆ. ಅನೇಕರಿಗೆ ದೇವರು ಅಂದರೆ ಕೊಲ್ಲುವವನು, ಶಿಕ್ಷಿಸುವವನು, ದಂಡಿಸುವವನು, ಆತನು ನಮಗೆ ಶಾಪ ಕೊಡುವವನು ಎಂಬುದಾಗಿ ತಿಳಿದವರಾಗಿದ್ದೇವೆ. ಆದರೆ ಪಾಪದಿಂದ ಶಾಪಕ್ಕೆ ಒಳಗಾಗಿರುವಂತ ನಮ್ಮನ್ನ ಆತನು ತನ್ನ ಮಗನನ್ನ ಕೊಟ್ಟು, ಕ್ರಿಸ್ತನು ನಮಗಾಗಿ ಪ್ರಾಣವನ್ನ
ಕೊಟ್ಟುದರ ಮೂಲಕವಾಗಿ ದೇವರು ಎಷ್ಟು ನಮ್ಮನ್ನ ಪ್ರೀತಿಸುತ್ತಾನೆ ಎಂಬುದನ್ನ ಯೇಸುವನ್ನ ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ದೇವರು ತನ್ನ ಪ್ರೀತಿಯಾದ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ನಮಗಾಗಿ ಆತನನ್ನು ಕಳಿಸಿಕೊಟ್ಟವನಾಗಿ ನೋಡುತ್ತೇವೆ. ಅದಕ್ಕಾಗಿ ಪ್ರಿಯರೇ, ಯೇಸುವಿನ ಜನನವನ್ನು ನೋಡಬೇಕಾದರೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಆಗಲೇ ನಾವು ಓದಿದಿವಿ. 7ನೇ ವಚನವನ್ನ ನಾವು ಓದಿಕೊಳ್ಳೋಣ. 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಯೇಸುವಿನ ಜನನ ಏನಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಇಲ್ಲಿ ನಾವು ನೋಡುತ್ತೇವೆ, ಯೇಸುವಿನ ತಾಯಿ ತನಗೆ ಚೊಚ್ಚಲ ಮಗನನ್ನು ಎತ್ತು ಒಂದು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನ ಗೋದಲಿಯಲ್ಲಿ ಮಲಗಿಸಿದರು. ಯೇಸು ಹುಟ್ಟಿದಂತ ಸ್ಥಳ ಒಂದು ಯಾವ ಸ್ಥಳವಾಗಿತ್ತು ಎಂದು ನೋಡಬೇಕಾದರೆ ಗೋದಲಿಯಲ್ಲಿ ಯೇಸು ಆತನನ್ನ ಮಲಗಿಸಿದರು. ಆತನಿಗೆ ಒಂದು ಸ್ಥಳ ಇರಲಿಲ್ಲ. ಯೇಸು ಹುಟ್ಟಿದಂತ ಒಂದು ಸ್ಥಳ ಒಂದು ಅರಮನೆಯಲ್ಲಿ ಹುಟ್ಟಲಿಲ್ಲ, ಅಥವಾ ಅವನನ್ನ ಮಲಗಿಸಿದ ಒಂದು ಸ್ಥಳ ಒಂದು ಚಿನ್ನದ ಹಾಸಿಗೆ ಆಗಿರಲಿಲ್ಲ. ಆತನನ್ನು ಸಾಧಾರಣವಾಗಿ ಒಂದು ಗೋದಲಿಯಲ್ಲಿ ಮಲಗಿಸಿದರು. ಇವತ್ತು ಎಷ್ಟೇ ಕಡು ಬಡವರಾಗಿದ್ದರು, ನಮಗೆ ಒಳ್ಳೆ ಆಸ್ಪತ್ರೆಗಳು ಉಂಟು, ಮನೆಗಳು ಉಂಟು. ಆದರೆ ಯೇಸು ಕ್ರಿಸ್ತನ ಜನನ ನಮ್ಮನ್ನ ಆಶೀರ್ವಾದ ಮಾಡಲಿಕ್ಕಾಗಿ, ನಮ್ಮನ್ನ ಆಶೀರ್ವದಿಸುವುದಕ್ಕಾಗಿ ಆತನು ದರಿದ್ರನಾಗಿ ಬಡವನಾಗಿ ಗೋದಲಿಯಲ್ಲಿ ಮಲಗಿಸಲ್ಪಟ್ಟವನಾಗಿದ್ದನು. ಕಾರಣ ನಮ್ಮನ್ನು ತಿಪ್ಪೆಯಿಂದ ಮೇಲಕ್ಕೆ ಉದ್ಧರಿಸುವುದಕ್ಕಾಗಿ, ದೀನ ಸ್ಥಿತಿಯಿಂದ ನಮ್ಮನ್ನ ಮೇಲೆ ಕೊಂಡು ಬರುವುದಕ್ಕಾಗಿ ಯೇಸು ಈ ಲೋಕದಲ್ಲಿ ಆತನು ದೀನನಾಗಿ ಆತನು ಕಳೆದು ಬಂದನು. ಫಿಲಿಪ್ಪೆ ಬರ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನಾವು ನೋಡುತ್ತೇವೆ. ಫಿಲಿಪ್ಪೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರಲ್ಲಿ 6 ಮತ್ತು 7ನೇ ವಚನವನ್ನು ನಾವು ಓದಿಕೊಳ್ಳುವಾಗ ದೇವರ ವಾಕ್ಯವು ಹೀಗೆಂದು ಹೇಳುತ್ತದೆ. ಎಲ್ಲರೂ ಗಮನವಿಟ್ಟು ನಾವು ಕೇಳೋಣವಾ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಇಲ್ಲಿ ಯೇಸು ಕ್ರಿಸ್ತನನ್ನು ನೋಡಬೇಕಾದರೆ ಯೇಸು ದೇವರ ಸ್ವರೂಪನಾಗಿದ್ದ. ಆತನೇ ಆದಿಯು ಅಂತ್ಯವಾಗಿದ್ದನು. ಆತನೇ ಸೂರ್ಯ ಚಂದ್ರ ನಕ್ಷತ್ರ ಮನುಷ್ಯರನ್ನ ಭೂಮಿಯನ್ನ ಸೃಷ್ಟಿ ಮಾಡಿದವನು, ದೇವರಿಗೆ ಸಮಾನನಾದವನು. ಆತನು ಆ ಪದವಿಯನ್ನ, ಸ್ವರ್ಗವನ್ನ, ಪರಲೋಕವನ್ನ ನಾನು ಬಿಡಲ್ಲ, ನಾನು ಭೂಮಿಗೆ ಹೋಗಲ್ಲ ಎಂಬುದು ಹೇಳಿಕೊಳ್ಳದಂತೆ ಯೇಸು ಈ ಲೋಕಕ್ಕೆ ಬರುವಾಗ ತನ್ನನ್ನು ಬರಿದು ಮಾಡಿಕೊಂಡು ಒಬ್ಬ ದಾಸನ ಹಾಗೆ, ಒಬ್ಬ ಕೆಲಸಗಾರನಾಗೆ ರೂಪವನ್ನು ತೆಗೆದುಕೊಂಡು ಆತನು ಮನುಷ್ಯರಿಗೆ ಮನುಷ್ಯರಾಗಿ ಆತನು ಬರಬೇಕಾಗಿತ್ತು. ಯಾಕೆ ದೇವರು ಈ ಲೋಕದಲ್ಲಿ ಮನುಷ್ಯನಾಗಿ ಬರಬೇಕಾಗಿತ್ತಂದ್ರೆ ಮನುಷ್ಯರನ್ನ ಸಂಧಿಸಲು ಮನುಷ್ಯನೇ ಬೇಕಾಗಿತ್ತು, ಮನುಷ್ಯನೊಟ್ಟಿಗೆ ಮಾತನಾಡಲು, ಮನುಷ್ಯನ ಪಾಪಗಳನ್ನ ತೀರಿಸಲು, ಮನುಷ್ಯನನ್ನ ಅರಿತುಕೊಳ್ಳಲಿಕ್ಕೆ ಮನುಷ್ಯನಿಗೆ ಮಾತ್ರವೇ ತಿಳುಕೊಳ್ಳಲಿಕ್ಕೆ ಸಾಧ್ಯ ಪ್ರೇರೆ. ಅದಕ್ಕಾಗಿ ದೇವರು ಒಂದು ಪ್ರಾಣಿಯಾಗಿನೋ, ದೇವರು ಒಂದು ಶಕ್ತಿಯಾಗಿನೋ, ದೇವರು ಒಂದು ಗ್ರಹವಾಗಿನೋ ಈ ಲೋಕಕ್ಕೆ ಬರಲಿಲ್ಲ. ಒಂದು ಆಯುಧವಾಗಿ ಅಥವಾ ಒಂದು ಕಲ್ಲಾಗಿ, ಒಂದು ಮಣ್ಣಾಗಿ, ಒಂದು ಗೊಂಬೆಯಾಗಿ ದೇವರು ಈ ಲೋಕದಲ್ಲಿ ಆತನು ಬರಲಿಲ್ಲ. ದೇವರು ಈ ಲೋಕದಲ್ಲಿ ಮನುಷ್ಯನ ಅವತಾರವನ್ನು ತೆಗೆದು ತನಗಿರುವಂತ ಮಹಿಮೆ, ತನಗಿರುವ ಶಕ್ತಿ ಎಲ್ಲವನ್ನ ಪರಲೋಕದಲ್ಲಿ ಬಿಟ್ಟು ಸಾಧಾರಣವಾಗಿ ಮನುಷ್ಯನಾಗಿ ನಮಗಾಗಿ ಆತನು ರೂಪವನ್ನ, ನರ ಅವತಾರವನ್ನ ಎತ್ತಿ ಈ ಲೋಕಕ್ಕೆ ಬಂದನು. ಇದರ ಮೂಲಕವಾಗಿ ನೋಡಬೇಕಾದರೆ ಯೇಸು ಕ್ರಿಸ್ತನಲ್ಲಿ ಯಾವ ತರವಾದಂತ ಅಹಂಭಾವಗಳಾಗಲಿ ನಾನು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಇಲ್ಲದಂತೆ ಯೇಸು ದೀನನಾಗಿದ್ದನು. ಯೇಸು ಈ ಭೂಮಿಲಿದ್ದಾಗ ಆತನು ಪಾಪಿಗಳಾಗಿದ್ದಂತ ತನ್ನ ಶಿಷ್ಯರ ಪಾದಗಳನ್ನ ತೊಳೆದನು. ದೇವರ ವಾಕ್ಯ ನೋಡುತ್ತೇವೆ, ಗುರುವು ಕರ್ತನು ಆಗಿರುವ ನಾನೇ ನಿಮಗೆ ಹೀಗೆ ಮಾಡುವುದಾದರೆ ನೀವು ನಿಮ್ಮನ್ನ
ತಗ್ಗಿಸಿಕೊಳ್ಳಬೇಕೆಂಬುದಾಗಿ ಯೇಸು ತೋರಿಸಿದನು. ಈ ಕ್ರಿಸ್ಮಸ್ ಹಬ್ಬದ ಗುರುತು ಏನು ಗೊತ್ತರ? ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ಒಂದು ಗುಡ್ ನ್ಯೂಸ್, ದೇವರು ನಿನ್ನ ಮೇಲೆ ಕೋಪವಾಗಿಲ್ಲ, ನಿನ್ನನ್ನು ಶಿಕ್ಷಿಸುವನಾಗಿಲ್ಲ, ಶಾಪ ಕೊಡುವನಾಗಿಲ್ಲ. ಆತನು ನಿನ್ನನ್ನು ಪ್ರೀತಿಸುತ್ತಾನೆ ಎಂಬುದು ಕ್ರಿಸ್ಮಸ್ ತೋರಿಸುವಂತದಾಗಿದೆ. ಎರಡನೇದಾಗಿ ಕ್ರಿಸ್ಮಸ್ ಏನನ್ನ ತೋರಿಸುತ್ತದಂದ್ರೆ ದೇವರು ಎಷ್ಟು ವಿನಯವುಳ್ಳವನಾಗಿದ್ದಾನೆ, ಎಷ್ಟು ದೀನನಾಗಿದ್ದಾನೆ. ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ದೇವರು ಗುಡ್ಡದಲ್ಲೋ ಬೆಟ್ಟದಲ್ಲೋ ಇಲ್ಲದಂತೆ ಆತನು ನಮ್ಮನ್ನ ಹುಡುಕಿಕೊಂಡು ಬಂದು ನಮ್ಮ ದೀನವಸ್ಥೆಯಲ್ಲಿದ್ದಂತ ನಮ್ಮನ್ನ ಮಾರ್ಪಡಿಸಲಿಕ್ಕಾಗಿ ಯೇಸು ಈ ಲೋಕಕ್ಕೆ ಆತನು ಬಂದ. ಯಾಕೆ ಆತನು ಬರಬೇಕಾಗಿತ್ತು ಎಂಬುದಾಗಿ ನಾವು ನೋಡಬೇಕಾದರೆ ಮೂರನೇದಾಗಿ ನೋಡುತ್ತೇವೆ. ಲೂಕನ್ ಬರೆದ ಸುವಾರ್ತೆ ಅದರಲ್ಲಿ 2ನೇ ಅಧ್ಯಾಯ 14ನೇ ವಚನವನ್ನ ನಾವು ಓದಿಕೊಳ್ಳೋಣ. 2ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ವಾಕ್ಯವು ಹೀಗೆಂದು ಹೇಳುತ್ತದೆ, ಓದಿಕೊಳ್ಳುವ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಮೂರನೇದಾಗಿ ದೇವರು ಈ ಲೋಕಕ್ಕೆ ಏನಕ್ಕಾಗಿ ಬಂದನೆಂಬುದಾಗಿ ದೇವದೂತರುಗಳು ಹೇಳುತ್ತಾರೆ. ಮೇಳನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಯೇಸು ಈ ಲೋಕಕ್ಕೆ ಬಂದಂತ ಉದ್ದೇಶ ಯುದ್ಧವನ್ನು ಮಾಡುವುದಕ್ಕಾಗಿ ಅಲ್ಲ, ಕೊಲ್ಲುವುದಕ್ಕಾಗಿ ಅಲ್ಲ, ಅಥವಾ ಕಲಹಗಳನ್ನ ಗಲ್ಲಿಬಿಲಿಗಳನ್ನು ಮಾಡಲಿಕ್ಕಾಗಿ ಯೇಸು ಬರಲಿಲ್ಲ. ಯೇಸು ಒಬ್ಬ ಶಾಂತಿಯ ದೂತನಾಗಿ, ರಕ್ಷಕನಾಗಿ, ಕ್ರಿಸ್ತನಾಗಿ ಈ ಲೋಕಕ್ಕೆ ಶಾಂತಿಯ ಸಂದೇಶವನ್ನ ಯೇಸು ಕೊಡಲಿಕ್ಕೆ ಬಂದ. ಅದಕ್ಕೆ ಯೇಸು ಹೇಳದಂದ್ರೆ, ನೀವೊಂದು ಮನೆಗೆ ಹೋಗುವುದಾದರೆ ಆ ಮನೆಗೆ ಸಮಾಧಾನ ಅಂತ ಹೇಳ್ರಿ. ಯೇಸು ಈ ಲೋಕಕ್ಕೆ ಬಂದಂತ ವೇಳೆಯಲ್ಲಿ ಹೇಳಿದ್ರು, ನಾನು ಈ ಲೋಕಕ್ಕೆ ಬಂದದ್ದು ನನ್ನ ಶಾಂತಿಯನ್ನ ನಿಮಗೆ ಬಿಟ್ಟು ಹೋಗುತ್ತೇನೆ. ಇವತ್ತು ಮಾನವನ ಜೀವನದಲ್ಲಿ ಶಾಂತಿ ಎಂಬುದು ಇಲ್ಲ, ನೆಮ್ಮದಿ ಎಂಬುದು ಇಲ್ಲ. ಶಾಂತಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಎಂಬುದಾಗಿ ಹುಡುಕ್ತಿದ್ದಾನೆ. ಮದುವೆ ಆದರೆ ಶಾಂತಿ ಸಿಗುತ್ತೆ ಎಂಬುದಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಅನೇಕರು ಹೇಳ್ತಾರೆ, ಅಯ್ಯೋ ಇದ್ಕೊಂಡಂತ ಶಾಂತಿ ಸಮಾಧಾನ ನನಗೆ ಹೋಗ್ಬಿಡುತ್ತೆ ಎಂಬುದಾಗಿ. ಮದುವೆ ಆಗಿ ಕೆಲವರು ಹೇಳ್ತಾರೆ, ಮಕ್ಕಳಾಗ್ಬಿಟ್ರೆ ಸರಿ ಹೋಗ್ಬಿಡ್ತಾರೆ ಎಂಬುದಾಗಿ. ಮಕ್ಕಳಾದ ಮೇಲೆ ಗಂಡ ಹೆಂಡತಿಯ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಇದ್ದಂತ ಶಾಂತಿಯನ್ನ ಕಳಕೊಂಡವರಾಗಿ ಕಾಣಲ್ಪಡುತ್ತಾರೆ. ಶಾಂತಿ ಎಲ್ಲಿದೆ ಎಂಬುದಾಗಿ ಮನುಷ್ಯನು ಸರಾಯಿ ಅಂಗಡಿಯಲ್ಲಿ ಅಥವಾ ಇಸ್ಪೀಟ್ ಆಡೋದ್ರ ಮೂಲಕವಾಗಿ, ಹಬ್ಬಗಳನ್ನು ಮಾಡೋದ್ರ ಮೂಲಕವಾಗಿ, ಹೊಸ ಬಟ್ಟೆಗಳನ್ನು ಹಾಕೋದ್ರ ಮೂಲಕವಾಗಿ, ತಿನ್ನುವುದರ ಮೂಲಕವಾಗಿ, ಕುಡಿಯೋದ್ರ ಮೂಲಕವಾಗಿ ಮನುಷ್ಯ ಶಾಂತಿಯನ್ನ ಕಂಡುಕೊಳ್ಳುತ್ತಾನೆ. ಮನುಷ್ಯನು ಹೇಳ್ತಾನೆ, ಬದುಕಿರುವ ತನಕ ನೆಮ್ಮದಿಯಾಗಿ ಶಾಂತಿಯಾಗಿ ಬಾಳಬೇಕೆಂಬುದಾಗಿ. ಆದರೆ ಶಾಂತಿ ಸಮಾಧಾನ ಎಂಬುದು ಸರಾಯಿ ಅಂಗಡಿಯಲ್ಲೋ, ಮಾರ್ಕೆಟ್ ಅಲ್ಲೋ, ಅಥವಾ ಯಾವುದೋ ಮಾಲುಗಳಲ್ಲೋ, ಸಿನಿಮಾ ಥಿಯೇಟರ್ಗಳಲ್ಲೋ, ಇಸ್ಪಿಟಲ್ಲೋ, ವ್ಯಭಿಚಾರದಲ್ಲೋ ಈ ಲೋಕದಲ್ಲಿ ಶಾಂತಿ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಶಾಂತಿದಾಯಕನಾಗಿರುವ ದೇವರು ತಾನೇ, ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಆತನು ಹೇಳಿದನು, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೆ ತಳ್ಳಿ ಬಿಡುವುದಿಲ್ಲ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತಿರುವವರೇ, ಭಾರ ಹೊತ್ತಿರುವವರೇ, ನೆಮ್ಮದಿ ಇಲ್ಲದವರೇ, ಶಾಂತಿ ಇಲ್ಲದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ವಿಶ್ರಾಂತಿ, ನೆಮ್ಮದಿ ನಿನ್ನ ಗಂಡನಿಂದ, ನಿನ್ನ ಹೆಂಡತಿಯಿಂದ, ಮಕ್ಕಳಿಂದ, ದುಡಿಯುವ ದುಡಿಮೆಯಿಂದ, ಕೆಲಸದಿಂದ, ನಿನ್ನ ಹೊಲದಿಂದ, ಜಮೀನಿನಿಂದ, ನಿನ್ನ ಉದ್ಯೋಗದಿಂದ ನಿನಗೆ ಸಿಗುವಂತದಲ್ಲವೇ ಅಲ್ಲ. ಈ ಲೋಕದಲ್ಲಿ ಶಾಂತಿಯನ್ನು ಕೊಡಲಿಕ್ಕೆ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ಸುಮಾರು 35 ವರ್ಷಗಳ ಹಿಂದೆ ಶಾಂತಿ ಇಲ್ಲದೆ, ಸಮಾಧಾನ ಇಲ್ಲದೆ, ಯೌವನ ಕಾಲದಲ್ಲಿ ನನ್ನ ಜೀವಿತದಲ್ಲಿ ಸಮಾಧಾನ ಹುಡುಕಿದೆ, ಶಾಂತಿಯನ್ನು ಹುಡುಕಿದೆ, ದೇವಸ್ಥಾನಗಳಿಗೆ ಹೋಗಿದೆ, ಅನೇಕ ದಾನ ಧರ್ಮಗಳನ್ನು ಮಾಡಿದೆ, ಅನೇಕ ಅದರಲ್ಲಿ ಶಾಂತಿ ಸಮಾಧಾನ ಸಿಗಲಿಲ್ಲ. ಕುಡಿಕತನಗಳಲ್ಲಿ, ಪಾಪಗಳಲ್ಲಿ ಜೀವನವನ್ನು ಮಾಡೋಣ, ಅದರಲ್ಲಿ ಶಾಂತಿ ಸಿಗುತ್ತೆ ಎಂಬುದಾಗಿ ನೋಡಿದೆ. ಅದರಲ್ಲಿ ಶಾಂತಿ ಸಮಾಧಾನ ಸಿಗಲಿಲ್ಲ. ಹಣವು ಕೊಡಲಿಲ್ಲ, ಅಂತಸ್ತು ಕೊಡಲಿಲ್ಲ, ವಿದ್ಯಾಭ್ಯಾಸ ಕೊಡಲಿಲ್ಲ, ಎತ್ತ ತಂದೆ ತಾಯಿ ನನಗೆ ಶಾಂತಿ ಸಮಾಧಾನ ಕೊಡಲಿಲ್ಲ. ಫ್ರೆಂಡ್ಸ್ಗಳಿಂದ ಶಾಂತಿ ಸಮಾಧಾನ ಸಿಗುತ್ತೆ ಎಂಬುದಾಗಿ ನೋಡಿದ್ರೆ ಫ್ರೆಂಡ್ಸ್ಗಳಿಂದ ಶಾಂತಿ ಸಮಾಧಾನ ಸಿಗಲಿಲ್ಲ. ಕೆಲಸ ಮಾಡಿ ಚೆನ್ನಾಗಿ ದುಡಿಯೋಣ ಎಂಬುದಾಗಿ ನೋಡಿದೆ, ದುಡಿಮೆ ನನಗೆ ಶಾಂತಿ ಸಮಾಧಾನ ಸಿಗಲಿಲ್ಲ. ನನ್ನ ಜೀವನ ಹೋಗ್ತಾ ಹೋಗ್ತಾ
ಹೋಗ್ತಾ ಸಮಾಧಾನ ಹದಗೆಡುತ್ತಾ ಬರ್ತಿತ್ತು, ಶಾಂತಿ ಹದಗೆಡುತ್ತಾ ಬರ್ತಿತ್ತು. ಯೇಸುವನ್ನ ಹೇಳಿದಾಗ ಯೇಸುವನ್ನು ದ್ವೇಷಿಸಿದೆ, ಅಂಗೀಕಾರ ಮಾಡಲಿಲ್ಲ. ಇದು ಕ್ರೈಸ್ತರ ದೇವರು, ಇದು ನಮ್ಮ ಹೊರದೇಶದ ದೇವರು, ಈ ಯೇಸು ನನಗೆ ಬೇಡ ಎಂಬುದಾಗಿ ಹೇಳಿದೆ. ಒಂದು ದಿನ ಯೇಸು ನಾನು ಯಾರನ್ನ ಬೇಡ ಅಂತ ಹೇಳಿದ್ನೋ, ಯಾರನ್ನ ತಿರಸ್ಕರಿಸಿದನೋ, ಅದೇ ಯೇಸು ನನ್ನನ್ನು ಹುಡುಕಿಕೊಂಡು ಬಂದ. ನಾನು ಯೇಸುವನ್ನು ಹುಡುಕಿಕೊಂಡು ಹೋಗಲಿಲ್ಲ, ನಾನು ಯೇಸುವನ್ನು ಹುಡುಕಿಕೊಂಡು ಚರ್ಚಿಗೆ ಹೋಗಲಿಲ್ಲ, ಯೆರೂಸಲೇಮಿಗೆ ಹೋಗಲಿಲ್ಲ. ಯೇಸು ನನ್ನನ್ನು ಹುಡುಕಿಕೊಂಡು ಬಂದು, ಶಾಂತಿಗಾಗಿ ಹುಡುಕುತ್ತಿದ್ದೀಯಾ, ಸಮಾಧಾನಕ್ಕಾಗಿ ಹುಡುಕುತ್ತಿದ್ದೀಯಾ, ಈಗ ನಾನು ನನ್ನ ಶಾಂತಿ ನಿನಗೆ ಕೊಡುತ್ತೇನೆ, ನನ್ನ ಸಮಾಧಾನ ನಿನಗೆ ಕೊಡುತ್ತೇನೆ ಅಂತ ಹೇಳಿದನು. ಅವತ್ತು ನನಗೆ ದೇವರು ಶಾಂತಿ ಕೊಟ್ಟ, ಅವತ್ತು ನನಗೆ ಸಮಾಧಾನ ಸಿಕ್ತು. ಇದುವರೆಗೂ ಆ ಶಾಂತಿ ಕಡಿಮೆ ಆಗಲಿಲ್ಲ, ಆ ಸಮಾಧಾನ ಕಡಿಮೆ ಆಗಲಿಲ್ಲ. ದಿನೇ 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 ಸುಮಾರು 36-40 ವರ್ಷಗಳಾಯಿತು. ಈ ಸಮಾಧಾನ ಉಕ್ಕುತ್ತಾ ಉಕ್ಕುತ್ತಾ ನದಿಯಾಗೆ ಹೋಗುವ ಎಲ್ಲಾ ಕಡೆಗಳಲ್ಲಿ ಈ ಸಮಾಧಾನ ಹರಿದೋಗ್ತದೆ. ಇವತ್ತು ಗೊತ್ತಾ, ಇವತ್ತು ಇಲ್ಲಿ ಅನೇಕರು ಕುಳಿತಿದ್ದಾರೆ, ಇವರ ಮನೆಗಳಲ್ಲಿ ಒಂದು ದಿನ ಶಾಂತಿ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಒಂದು ದಿನ ಇವರ ಮನೆಗಳಿಗೆ ಹೋಗಕ್ಕೆ, ಇವರ ಮನೆಯಲ್ಲಿ ಕಾಲಿಡಲಿಕ್ಕೆ ದೇವರು ಸಹಾಯ ಮಾಡದ. ಯೇಸು ನನಗೆ ಕೊಟ್ಟಂತ ಸಮಾಧಾನವನ್ನ, ಯೇಸು ನನಗೆ ಕೊಟ್ಟಂತ ಶಾಂತಿಯನ್ನ ನಿಮಗೂ ಆಗಲಿ, ಈ ಮನೆಯಲ್ಲಿ ಸಮಾಧಾನ ಆಗಲಿ, ಶಾಂತಿ ಆಗಲಿ ಅಂತ ಹೇಳಿ ಹೇಳುವಾಗ, ಹಂಚಿದಾಗ, ಇವತ್ತು ಇಲ್ಲಿ ಕುಳಿತಿರುವ ಅನೇಕರ ಜೀವನದಲ್ಲಿ ಈ ಶಾಂತಿ ಸಮಾಧಾನವನ್ನು ಯೇಸು ಕೊಟ್ಟಿದ್ದಾನೆ. ಇವತ್ತು ಎಲ್ಲೆಲ್ಲ ಕಾಲಿಕ್ತೀನೋ, ಎಲ್ಲೆಲ್ಲ ಯಾರ ಮನೆಗೆ ಹೋಗ್ತೀನೋ ಅಲ್ಲೆಲ್ಲ ಸಮಾಧಾನವಾಗಲಿ, ಶಾಂತಿ ಆಗಲಿ ಅಂತ ಹೇಳುವಾಗ ಆ ಮನೆಯಲ್ಲಿ ಶಾಂತಿ ಸಮಾಧಾನವಾಗುತ್ತೆ. ಕೆಲವು ದಿವಸಗಳಿಂದ ನಮ್ಮ ಬಂಧು ಬಳಗದವರು ಅವರು ನಮ್ಮ ಮನೆಗೆ ಬನ್ರಿ, ನಮ್ಮ ಮನೆಗೆ ಬನ್ರಿ, ನಮ್ಮ ಮನೆಗೆ ಬಂದು ನೀವು ಕಾಲಿಕ್ರಿ, ನೀವು ಹೋಗಿದ ಕಡೆಗಳೆಲ್ಲ ಎಷ್ಟೋ ಒಳ್ಳೆಯದಾಗಿದೆ, ಶಾಂತಿ ಸಮಾಧಾನ ಸಿಕ್ಕಿದೆ, ನಮ್ಮ ಮನೆಗೆ ಒಂದು ಸಾರಿ ಕಾಲಿಕ್ರಿ, ನಮಗೂ ಶಾಂತಿ ಸಮಾಧಾನ ಬೇಕು, ನಮಗೂ ನೆಮ್ಮದಿ ಬೇಕು ಎಂಬುದಾಗಿ ಅವರು ಕೇಳ್ಕೊಂಡ್ರು. ನಾವು ಹೇಳಿದ್ವಿ, ಖಂಡಿತ ನಿಮ್ಮ ಮನೆಗಳಿಗೆ ಬರ್ತೀವಿ ಎಂಬುದಾಗಿ. ನಾನು ಯಾಕೆ ಹೇಳ್ತೀನಿ ಪ್ರೇರೆ, ಈ ಲೋಕದಲ್ಲಿ ನಿನ್ನ ಶಾಂತಿ, ನಿನ್ನ ಸಮಾಧಾನ, ನಿನ್ನ ಹಾಸಿಗೆ, ನಿನ್ನ ಅಂತಸ್ತು ನಿನಗೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ದೇವದೂತರು ಹೇಳಿದ್ರು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಜಗಳ ಮಾಡಲಿಕ್ಕಾಗಿ, ಯುದ್ಧ ಮಾಡಲಿಕ್ಕಾಗಿ, ಗಲಿಬಿಲಿಗಳನ್ನು ಮಾಡಲಿಕ್ಕಾಗಿ, ಜಾತಿಗಳನ್ನು ಒಡೆಯುವುದಕ್ಕಾಗಿ, ಧರ್ಮಗಳನ್ನು ಒಡಿಲಿಕ್ಕಾಗಿ ಯೇಸು ಬರಲಿಲ್ಲ. ಯೇಸು ಆತನು ಬಂದಿದ್ದು ನಿಮಗೆ ಶಾಂತಿ, ನಿಮಗೆ ಸಮಾಧಾನ, ನಿಮಗೆ ನೆಮ್ಮದಿಯನ್ನ ಕೊಡಲಿಕ್ಕಾಗಿ ಆತನು ಬಂದನು. ಯೋಹಾನ 14ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನವನ್ನ ನಾವು ಓದಿಕೊಳ್ಳೋಣ. ಇಲ್ಲಿ ಯೇಸು ಏನ್ ಹೇಳ್ತಾರೆ ಎಂಬುದಾಗಿ ನೋಡ್ರಿ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. ಓಕೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಯೇಸು ಹೇಳಿದನು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಲೋಕವು ಶಾಂತಿ ಸಿಗುತ್ತೆ, ತಾತ್ಕಾಲಿಕವಾದಂತ ಶಾಂತಿ, ಇಸ್ಪೀಟ್ ಆಡೋ ತನಕ ಶಾಂತಿ, ಸೋತೋದ್ಮೇಲೆ ಇದ್ದ ಶಾಂತಿ ಹೋಗ್ಬಿಡುತ್ತೆ. ಸಿನಿಮಾ ನೋಡೋ ತನಕ ಶಾಂತಿ, ಸಿನಿಮಾ ಹೋದ ಮೇಲೆ ಮುಗಿದ ಮೇಲೆ ಶಾಂತಿ ಹೋಗ್ಬಿಡುತ್ತೆ. ಮತ್ತೆ ಮತ್ತೆ ನೋಡ್ತಾ ಇರಬೇಕಾಗುತ್ತೆ. ಕುಡಿಯೋವರೆಗೂ ಶಾಂತಿ, ಮತ್ತಿಳಿದ ಮೇಲೆ ಮತ್ತೆ ಶಾಂತಿ ಹೋಗ್ಬಿಡುತ್ತೆ. ಇವತ್ತು ಕುಡುಕತನ ಕುಟುಂಬವನ್ನ ಹಾಳು ಮಾಡಿದೆ, ಇಸ್ಪಿಟ್ಟು ಕುಟುಂಬವನ್ನ ಹಾಳು ಮಾಡಿದೆ. ಆದರೆ ಯೇಸುವನ್ನು ನಂಬಿದವರು ಹಾಳಾಗಲಿಲ್ಲ, ಯೇಸುವನ್ನು ನಂಬಿದವರು ಉದ್ಧಾರವಾಗಿದ್ದಾರೆ. ಯೇಸುನ ನಂಬಕ್ಕಿಂತ ಮುಂಚೆ ನಾನು ದರಿದ್ರನಾಗಿದ್ದೆ, ಕೊರತೆಯಲ್ಲಿದ್ದೆ, ಕಣ್ಣೀರಲ್ಲಿದ್ದೆ, ನೆಮ್ಮದಿ ಇಲ್ಲದವನಾಗಿದ್ದೆ. ಯೇಸು ನನ್ನನ್ನು ಹುಡುಕಿಕೊಂಡು ಬಂದರು. ಯೇಸು ಇವತ್ತು ನನಗೆ ಮನಃಶಾಂತಿಯನ್ನ ಕೊಟ್ಟರು. ಇವತ್ತು ನಮ್ಮ ಮನೆಯಲ್ಲಿ ಶಾಂತಿ ಇದೆ. ಇವತ್ತು ಹೋಗುವ ಎಲ್ಲಾ ಕಡೆಗಳಲ್ಲಿ ಯೇಸು ಶಾಂತಿಯನ್ನ ಕೊಟ್ಟಿದ್ದಾನೆ, ನೆಮ್ಮದಿಯನ್ನು ಕೊಟ್ಟಿದ್ದಾನೆ. ಇವತ್ತು ನಿನ್ನ ಮನೆಯಲ್ಲಿ ಸಮಾಧಾನ ಇಲ್ವಾ, ನಿನ್ನ ಹೃದಯದಲ್ಲಿ ಶಾಂತಿ ಇಲ್ವಾ? ಯೇಸುವನ್ನ ಸ್ವೀಕರಿಸಿಕೊಳ್ಳುವಾಗ ಆತನು ನಿನ್ನನ್ನ ಸಮಾಧಾನದ ಶಾಂತಿಯಿಂದ
ತುಂಬಿಸುವನಾಗಿರುತ್ತಾನೆ. ನಾಲ್ಕನೇದಾಗಿ ಯೇಸು ಈ ಲೋಕಕ್ಕೆ ಬಂದಂತ ಉದ್ದೇಶ ಏನೆಂದರೆ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ನಾವು ಆಗಲೇ ಓದಿಕೊಂಡ್ವಿ. ಈಗ ಮತ್ತೊಮ್ಮೆ ಸಾರಿ ನಾವು ಓದಿಕೊಳ್ಳೋಣ. ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಇಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ಬಗ್ಗೆ, ನೀನು ಒಂದು ಮಗನನ್ನು ಹಡೆಯುವಿ, ಆ ಮಗುಗೆ ಯೇಸು ಎಂಬುದಾಗಿ ಹೆಸರಿಡು. ಎಲ್ಲರೂ ಮಗು ಹುಟ್ಟಿದ ಮೇಲೆ ಹೆಸರಿಡುತ್ತಾರೆ, ಆದರೆ ಯೇಸು ಹುಟ್ಟಕ್ಕಿಂತ ಮುಂಚೆನೆ ಸಾವಿರಾರು ವರ್ಷಗಳ ಹಿಂದೆ ಈ ರೀತಿಯಾಗಿ ಒಂದು ಮಗು ಹುಟ್ಟುತ್ತೆ. ಆ ಮಗುಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡ್ರಿ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಈಗ ಈ ಮರಿಯಳಾಗಿರುವ ಕನ್ಯೆ ಆಗಿದ್ದಳು, ಅವಳ ಬಳಿಯಲ್ಲಿ ಬಂದು ದೇವದೂತನು ಹೇಳುತ್ತಾನೆ, ನೀನು ಯೇಸು ಎಂಬುದಾಗಿ ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಏನ್ ಮಾಡುತ್ತಾನೆ, ಶಿಕ್ಷಿಸುತ್ತಾನೆ, ಪಾಪಗಳಿಂದ ದಂಡಿಸುತ್ತಾನೆ, ಪಾಪಗಳಿಂದ ಶಾಪವನ್ನ ಕೊಡುತ್ತಾನೆ, ಪಾಪಗಳಿಂದ ನರಕಕ್ಕೆ ದೊಬ್ಬುತ್ತಾನೆ ಎಂಬುದಾಗಿ ಹೇಳಲಿಲ್ಲ. ಪಾಪದಿಂದ ರಕ್ಷಿಸುವನಾಗಿದ್ದಾನೆ. ನನ್ನನ್ನು ಕೇಳುವ ಪ್ರಿಯ ದೇವ ಜನರೇ, ಪಾಪ ಎಂಬುದು ಒಂದು ಸಾಧಾರಣವಾದ ಮಾತಲ್ಲ. ಅನೇಕರಿಗೆ ಪಾಪ ಎಂಬುದು ಏನಾಗಿದೆ, ನೀರು ಕುಡಿದಂತಾಗಿದೆ. ಇವತ್ತು ಪಾಪದ ವಿಷಯದಲ್ಲಿ ಅನೇಕರಿಗೆ ಭಯ ಇಲ್ಲ. ಪಾಪದ ವಿಷಯದಲ್ಲಿ ಅದು ಮುಂದೆ ಏನ್ ಮಾಡುತ್ತೆ ಎಂಬುದಾಗಿ ಎಚ್ಚರಿಕೆ ಇಲ್ಲದೆ ಇವತ್ತು ಪಾಪದಲ್ಲಿ ಮನುಷ್ಯನು ಹುಟ್ಟಿ ಪಾಪದಲ್ಲಿ ಬೆಳೆದು ಪಾಪವನ್ನ ಯಾವ ಒಂದು ಭಯವಿಲ್ಲದೆ ನಿರ್ಭಯವಾಗಿ ನಾನು ಯಾರು ನೋಡಿದ್ರು, ನನ್ನನ್ನು ಯಾರು ನೋಡದೆ ಹೋದರು, ಐ ಡೋಂಟ್ ಕೇರ್ ಎಂಬುದಾಗಿ ಮನುಷ್ಯನು ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಪಾಪವು ಕೊಡುವ ಸಂಬಳ ಮರಣ. ಒಂದು ಕೆಲಸಕ್ಕೆ ಹೋದರೆ ನಮಗೆ ಒಂದು ಕೂಲಿಯನ್ನು ಕೊಡುತ್ತಾರೆ. ಒಂದು ಸರ್ಕಾರದ ಉದ್ಯೋಗಕ್ಕೆ ಹೋದರೆ ಸಂಬಳವನ್ನ ಕೊಡುತ್ತಾರೆ. ಹಾಗೆಯೇ ನೀನು ಹುಟ್ಟಿದ ದಿನದಿಂದ ಸಾಯುವವರೆಗೂ ಮಾಡಿರುವ ಪಾಪಗಳು ನಿನ್ನನ್ನು ಕೊಲ್ಲಬೇಕೆಂಬುದಾಗಿ, ನಿನ್ನನ್ನು ನಾಶ ಮಾಡಬೇಕೆಂಬುದಾಗಿ, ನಿನ್ನನ್ನು ನರಕಕ್ಕೆ ಕೊಂಡು ಹೋಗಬೇಕೆಂಬುದಾಗಿ ಪಾಪವು ನಿನ್ನನ್ನ ಹಿಂಬಾಲಿಸುತ್ತಾ ಇದೆ. ಪಾಪ ಎಂಬುದು ಒಂದು ದೊಡ್ಡ ಕ್ಯಾನ್ಸರ್ ಕಾಯಿಲೆಗಿಂತಲೂ, ಏಡ್ಸ್ ಕಾಯಿಲೆಗಿಂತಲೂ ಬಹು ಕ್ರೂರವಾದದ್ದು, ಅಘೋರವಾದದ್ದು. ಪಾಪ ಯಾರ ಮನಸ್ಸಲ್ಲಿ ಇರುತ್ತದೋ, ಯಾರ ಹೃದಯದಲ್ಲಿ ಇರುತ್ತದೋ, ಅವನು ನೆಮ್ಮದಿಯಾಗಿರಕ್ಕಾಗಲ್ಲ, ಉದ್ಧಾರವಾಗಿರಕ್ಕಾಗಲ್ಲ. ಅವನ ಶಾಂತಿ ಸಮಾಧಾನ ಇಲ್ಲದವನಾಗಿರುತ್ತಾನೆ. ಅವನ ಜೀವಿತದಲ್ಲಿ ಪಾಪ ಎಂಬುವಂತ ಘೋರವಾದ ಏಡ್ಸ್ ಕಾಯಿಲೆಗಿಂತಲೂ ಅದು ಡೇಂಜರ್ ಆಗಿ ಕಾಣಲ್ಪಡುತ್ತದೆ. ಅದಕ್ಕಾಗಿ ನಮ್ಮಲ್ಲಿ ಪಾಪದ ನಿಮಿತ್ತವಾಗಿ ಪಾಪದಿಂದ ರಕ್ಷಿಸಲಿಕ್ಕೆ ದೇವರೇ ಈ ಲೋಕಕ್ಕೆ ಬರಬೇಕಾಗಿತ್ತು. ದೇವದೂತರನ್ನ ಕಳಿಸಕ್ಕಾಗಬಹುದಾಗಿತ್ತು. ಅಥವಾ ದೇವ ಮನುಷ್ಯರುಗಳನ್ನ, ಋಷಿಗಳನ್ನ, ಸ್ವಾಮೀಜಿಗಳನ್ನ ಕಳಿಸಬಹುದಾಗಿತ್ತು. ಸ್ವಾಮೀಜಿಗಳಿಂದ, ದೇವದೂತರುಗಳಿಂದ, ಪ್ರಾಣಿಗಳಿಂದ, ಪಕ್ಷಿಗಳಿಂದ, ಹಣದಿಂದ, ಕಾಣಿಕೆಗಳಿಂದ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಸತ್ತ ಮೇಲೆ ತಿಥಿ ಮಾಡೋದ್ರ ಮೂಲಕವಾಗಿ ಪಾಪ ಪರಿಹಾರ ಆಗಕ್ಕೆ ಸಾಧ್ಯತೆ ಇಲ್ಲ. ನದಿಗಳಲ್ಲಿ ಮುಳುಗಿದರೆ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ದೇವರಿಗೆ ನರಬಲಿ ಕೊಟ್ಟರು ನಮ್ಮ ಪಾಪಗಳು ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಪಾಪವನ್ನು ಒತ್ತು ತೀರಿಸುವನಾಗಿ ಯೇಸು ಒಬ್ಬನೇ ಈ ಲೋಕಕ್ಕೆ ಬಂದನು. ಅದಕ್ಕೆ ದೇವರ ವಚನದಲ್ಲಿ ನೋಡುತ್ತೇವೆ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡಬೇಕಾದ್ರೆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಇಲ್ಲಿ ನಾವು ನೋಡುತ್ತೇವೆ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನ ನಿವಾರಣೆ ಮಾಡುವನು. ಯೇಸು ಲೋಕದ ಪಾಪವನ್ನ ದಂಡಿಸಲಿಕ್ಕೆ
ತೀರ್ಪು ಮಾಡಲಿಕ್ಕೆ ಬರಲಿಲ್ಲ. ಒಂದು ವೇಳೆ ತೀರ್ಪು ಮಾಡೋದಾದರೆ ಈ ಲೋಕದಲ್ಲಿ ಯಾರು ನಾವು ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಒಂದು ವೇಳೆ ನಿಮ್ಮ ಜೀವನದಲ್ಲಿ ಅಯ್ಯೋ ನಾನು ಪಾಪಿಯಾಗಿದ್ದೇನೆ, ಇಂಥ ಪಾಪಗಳನ್ನು ಮಾಡಿದ್ದೇನೆ, ಇಂಥ ತಪ್ಪುಗಳನ್ನು ಮಾಡಿದ್ದೇನೆ, ಈ ಪಾಪದಿಂದ ನನಗೆ ವಿಮುಕ್ತಿ ಇಲ್ಲವಾ, ನನಗೆ ಬಿಡುಗಡೆ ಇಲ್ಲವಾ ಎಂಬುದಾಗಿ ನೀವು ಜೀವಿಸುತ್ತಿರುವುದಾದರೆ, ಅಂದುಕೊಂಡಿರುವುದಾದರೆ, ನಿಮಗೆ ಒಂದು ಗುಡ್ ನ್ಯೂಸ್ ಈ ಕ್ರಿಸ್ಮಸ್ ಅಲ್ಲಿ ಏನೆಂದರೆ, ನಿಮ್ಮ ಪಾಪಗಳನ್ನು ನಿವಾರಣೆಗಾಗಿ ಯೇಸು ಯಜ್ಞದ ಕುರಿಮರಿಯಾಗಿ ಬಂದ. ಯಾಕೆಂದರೆ ಪಾಪಕ್ಕೆ ಪರಿಹಾರ, ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಹಾಗಾದರೆ ಯೇಸು ತನ್ನ ರಕ್ತವನ್ನು ನಮಗಾಗಿ ನೀಡಿ ನಿನ್ನ ಎಲ್ಲಾ ಪಾಪಗಳನ್ನ ನೀಗಿಸಿದ್ದಾನೆ. ಒಂದು ವೇಳೆ ನೀನು ತಿಳ್ಕೊಳ್ಬಹುದು, ನಾನು ಅಂತ ಪಾಪವನ್ನು ಮಾಡಲಿಲ್ಲ, ನಾನು ಇಂಥ ಪಾಪವನ್ನು ಮಾಡಲಿಲ್ಲ, ಸಣ್ಣ ಸಣ್ಣದನ್ನು ಮಾಡಿದೆ ಎಂಬುದಾಗಿ. ಆನೆ ಕದ್ರನು ಕಳ್ಳನೇ, ಸಾಸಿವೆ ಕದ್ರನು ಕಳ್ಳ ಎಂಬುದಾಗಿ ಗಾದೆ ಹೇಳುವಂತವರಾಗಿದ್ದಾರೆ. ನಾನು ಅವ್ರ ತರ ಪಾಪ ಮಾಡಿಲ್ಲ, ನಾನು ಇವ್ರ ತರ ಮಾಡಿ ಪರವಾಗಿಲ್ಲ, ನಾನು ಪರವಾಗಿಲ್ಲ ಎಂಬುದಾಗಿ ಹೇಳ್ಕೊಳ್ಬಹುದು. ಮಾನವನಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ಪಾಪದಲ್ಲಿ ಗರ್ಭ ಧರಿಸಿ, ಪಾಪದಲ್ಲೇ ಬೆಳೆದು, ಪಾಪದಲ್ಲೇ ಒಂದು ದಿನ ಸಾಯುತ್ತೇವೆ, ಸತ್ತು ನಿತ್ಯ ಬೆಂಕಿ ಕೆರೆಯ ನರಕಕ್ಕೆ ಹೋಗುತ್ತೇವೆ. ಅದಕ್ಕೆ ನೀನು ಮತ್ತು ನಾನು ಹೋಗಕೂಡದೆಂಬುದಾಗಿ ಯೇಸುವೆ ಈ ಲೋಕಕ್ಕೆ ಬಂದನು. ನೀನೆಷ್ಟೇ ಒಳ್ಳೆ ವ್ಯಕ್ತಿ ಆಗಿರ್ಬೋದು, ನೀನೆಷ್ಟೇ ದಾನ ಧರ್ಮವನ್ನು ಮಾಡಿರ್ಬೋದು, ನೀನೆಷ್ಟೇ ಭಕ್ತಿವಂತನಾಗಿರ್ಬೋದು, ನೀನೆಷ್ಟೇ ಎಜುಕೇಟೆಡ್ ಆಗಿರ್ಬೋದು, ನೀನು ಯಾವ ಜನಾಂಗದಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಿರಬಹುದು, ಯಾವ ಜಾತಿ ಹುಟ್ಟಿರಬಹುದು, ಅದರಿಂದ ಉಪಯೋಗ ಇಲ್ಲ. ಪಾಪಕ್ಕೆ ಜಾತಿ, ಧರ್ಮ, ಭಾಷೆ, ದೇಶ, ಹೆಣ್ಣು ಗಂಡು, ಮಕ್ಕಳು, ದೊಡ್ಡವರು, ವಯಸ್ಕರರು ಎಂಬುದಕ್ಕೆ ದಯೆ ದಾಕ್ಷಿಣ್ಯ ಎಂಬುದು ಪಾಪಕ್ಕೆ ಇಲ್ಲ. ಆ ಪಾಪವು ಭಯಂಕರವಾದದ್ದು, ಬಹಳ ಡೇಂಜರ್ ಆದದ್ದು. ಆದ್ದರಿಂದ ಪಾಪವು ನಮ್ಮ ಹೃದಯಗಳಲ್ಲಿ ವಾಳುವಿಕೆ ಮಾಡ್ತಾ ಇದೆ. ಪಾಪ ನಮ್ಮ ಹೃದಯಗಳಲ್ಲಿ ತುಂಬಿಕೊಂಡಿದೆ. ಪಾಪ ಮಾಡುವ ದೇಹಿಯು ಒಂದು ದಿನ ಸತ್ತು ನಿತ್ಯ ನರಕ ಬೆಂಕಿಯ ಕೆರೆಗೆ ಹೋಗಬೇಕಾಗಿದೆ. ಹಾಗೆ ಹೋಗಕೂಡದೆಂಬುದಕ್ಕಾಗಿಯೇ ಈ ಕ್ರಿಸ್ಮಸ್ 2000 ವರ್ಷಗಳ ಹಿಂದೆ ಯೇಸು ಜಗತ್ತಿಗೆ ಬಂದು ನಿನ್ನ ನನ್ನ ಎಲ್ಲ ಪಾಪಗಳನ್ನು ಹೊತ್ತು ಆತನು ಶಿಲುಬೆಯಲ್ಲಿ ತೀರಿಸಿದನು. ಯೇಸು ಇವತ್ತು ನೀನು ಪಾಪಿ, ನೀನು ದೋಷಿ, ನೀನು ಶಾಪಗ್ರಸ್ತನು ಎಂಬುದಾಗಿ ತೀರ್ಪು ಮಾಡಲಿಕ್ಕೆ ಆತನು ಬರಲಿಲ್ಲ. ನಿನಗೆ ರಕ್ಷಣೆ ಇದೆ, ನಿನಗೆ ಬಿಡುಗಡೆ ಇದೆ, ನಿನಗೆ ನಿತ್ಯ ಜೀವ ಇದೆ, ನೀನು ಸದಾಕಾಲ ನನ್ನೊಂದಿಗೆ ಇರುವಿ, ನಿನಗೆ ಪಾಪ ಕ್ಷಮಾಪಣೆ ಇದೆ ಎಂಬುದಾಗಿ ಯೇಸು ಆತನು ಹೇಳುವನಾಗಿದ್ದಾನೆ. ಅದಕ್ಕೆ ಯೇಸು ಹೇಳಿದರು, ನಿನ್ನ ಪಾಪ ಕ್ಷಮಾಪಣೆಗೆ, ನಿತ್ಯ ಜೀವಕ್ಕೆ, ಸಮಾಧಾನಕ್ಕೆ, ನೆಮ್ಮದಿಗೆ, ಆಶೀರ್ವಾದಕ್ಕೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ನನ್ನನ್ನು ಹೊರತು ಯಾರು ನನ್ನ ಬಳಿಗೆ ಅಥವಾ ಸ್ವರ್ಗಕ್ಕೆ ಬರಲಿಕ್ಕೆ ಆಗುವುದಿಲ್ಲವೇ ಇಲ್ಲ. ಯೇಸು ಇವಾಗ ಎಲ್ಲಿದ್ದಾನೆ? ಯೇಸು ಏನ್ ಮಾಡ್ತಾ ಇದ್ದಾನೆ? ಯೇಸು ಸ್ವರ್ಗದಲ್ಲಿ ಪರಲೋಕದಲ್ಲಿದ್ದಾನೆ. ಆತನು ಏನ್ ಮಾಡ್ತಿದ್ದಾನೆ? ಆತನು ನಂಬುವವರಿಗೋಸ್ಕರ ಆತನು ಒಂದು ಬಿಡಾರವನ್ನ, ಒಂದು ದೊಡ್ಡ ಅರಮನೆಯನ್ನ ಪರಲೋಕದಲ್ಲಿ ನಿನಗಾಗಿ ನನಗಾಗಿ ಆತನು ಕಟ್ಟುತ್ತಿದ್ದಾನೆ. ಒಂದು ದಿನ ಯೇಸು ಬರುತ್ತಾರೆ, ಒಂದು ದಿನ ಬಂದು ನಿನ್ನನ್ನು ನನ್ನನ್ನು ಅಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುತ್ತಾನೆ. ಇಲ್ಲ ಅಂದ್ರೆ ಒಂದು ವೇಳೆ ಯೇಸುನ ನಂಬಿ ನಿನ್ನ ಪಾಪಗಳು ಪರಿಹಾರವಾಗಿ ಈ ಲೋಕ ನೀನು ಸಾಯುವುದಾದರೆ ನಿನ್ನ ಜೀವಿತವು ಸತ್ತ ನಂತರವಾಗಿ ನಿನಗಾಗಿ ಸಿದ್ಧ ಮಾಡಿರುವಂತ ಆ ಸ್ವರ್ಗದ ಮನೆಯಲ್ಲಿ ಒಂದು ದಿನ ನೀನು ಹೋಗಿ ಸೇರ್ತೀಯ. ಆ ಸ್ವರ್ಗದ ಮನೆ ಬಂಗಾರದಿಂದಲೂ, ಆ ಬೀದಿ ಬಂಗಾರದಿಂದಲೂ ಆಗಿರುತ್ತದೆ. ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ರಾಜ್ಯಕ್ಕೆ ಇಲ್ಲ, ಅಲ್ಲಿ ಬಿಸಿಲಿಲ್ಲ, ಅಲ್ಲಿ ವೇದನೆ ಇಲ್ಲ, ಅಲ್ಲಿ ಶಾಪ ಇಲ್ಲ, ಅಲ್ಲಿ ಹೊಟ್ಟೆ ಕಿಚ್ಚು ಇಲ್ಲ, ಅಲ್ಲಿ ಅಸಮಾಧಾನ ಇಲ್ಲ, ಅಲ್ಲಿ ಭಯ ಇಲ್ಲ, ಅಲ್ಲಿ ಸಮಾಧಾನವು ಸಂತೋಷವುಳ್ಳ ಸ್ಥಳ ಪರಲೋಕವಾಗಿದೆ. ನನಗೆ ಗ್ಯಾರಂಟಿ ಇದೆ, ನಾನು ಒಂದು ದಿನ ಯೇಸು ಬರುವಾಗ ಆತನೊಂದಿಗೆ ಒಯ್ಯಲ್ಪಡುತ್ತೇನೆ ಎಂಬುದಾಗಿ ನನಗೆ ಗ್ಯಾರಂಟಿ ಇದೆ. ಒಂದು ದಿನ ಕಣ್ಣು ಮುಚ್ಚಿದರೆ ಭೂಮಿಯಲ್ಲಿ ಮರುಕ್ಷಣದಲ್ಲಿ ನಾನು ಸ್ವರ್ಗದಲ್ಲಿ ಇರುತ್ತೇನೆ ಎಂಬುದಾಗಿ. ಇವತ್ತು ಇದನ್ನು ಕೇಳುತ್ತಿರುವಂತ ನಿಮಗೆ ಈ ನಿರೀಕ್ಷೆ, ಈ ಗ್ಯಾರಂಟಿ ನಿಮಗೆ ಇದೆಯಾ? ಯೋಚನೆ ಮಾಡ್ರಿ. ಹೆಂಗ್ ಹೇಳ್ತೀರಿ? ಯೇಸುನಿಂದಲೇ ಪಾಪ ಕ್ಷಮಾಪಣೆ ಎಂಬುದಾಗಿ ಹೆಂಗೆ ಹೇಳ್ತೀರಿ ಎಂಬುದಾಗಿ
ಕೇಳುವುದಾದರೆ ಪ್ರೇರೆ, ಯೇಸು ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಬಂದು 33 ವರ್ಷಗಳ ಕಾಲ ಜೀವಿಸಿದ. 3.5 ವರ್ಷಗಳ ಕಾಲ ಆತನು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ದೇವರ ರಾಜ್ಯವನ್ನು ಕುರಿತು, ನೀತಿಯನ್ನು ಕುರಿತು, ಪಾಪ ಕ್ಷಮಾಪಣೆಯನ್ನು ಕುರಿತು, ಸಮಾಧಾನವನ್ನು ಕುರಿತು, ಬಿಡುಗಡೆಯನ್ನು ಕುರಿತು, ಆಶೀರ್ವಾದವನ್ನು ಕುರಿತು 3.5 ವರ್ಷಗಳ ಕಾಲ ಬೋಧನೆ ಮಾಡಿದ. ಸತ್ತವರು ನೆಬ್ಬಿಸಿದ, ಕುಷ್ಠ ರೋಗಿಗಳನ್ನು ವಾಸಿ ಮಾಡಿದ, ನೀರಿನ ಮೇಲೆ ನಡೆದ, 5 ರೊಟ್ಟಿ 2 ಮೀನುಗಳನ್ನ 5,000 ಜನರಿಗೆ ಕೊಟ್ಟ, ಕುರುಡರಿಗೆ ಕಣ್ಣನ್ನು ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ಕಿವುಡರಿಗೆ ಕಿವಿಯನ್ನು ಕೊಟ್ಟನು. ಯೇಸು ಮಾಡಿದಂತ ಅದ್ಭುತಗಳನ್ನ ಬರೆಯುವುದಾದರೆ ಬೈಬಲ್ ಹೇಳುತ್ತದೆ ಇಡೀ ಲೋಕವೇ ಸಾಲದು ಎಂಬುದಾಗಿ. 3.5 ವರ್ಷಗಳ ಕಾಲದಲ್ಲಿ ಯೇಸು ಮಾಡಿದ ಅದ್ಭುತಗಳು ಇಡೀ ಲೋಕವೇ ಸಾಲದು ಅಂತ ಹೇಳಬೇಕಾದರೆ ಇದುವರೆಗೂ ಯೇಸು ಮಾಡಿರೋ ಅದ್ಭುತಗಳನ್ನ ಪ್ರೇರೆ ಈ ರೀತಿಯಾದ ಲೋಕಗಳೇ ಬಂದರೂ ಸಾಲದು. ಅಷ್ಟು ಅದ್ಭುತಗಳನ್ನ ಯೇಸು ಅವತ್ತು ಮಾಡಿದವನು ಇವತ್ತು ಮಾಡುತ್ತಾ ಇದ್ದಾನೆ. ಇಲ್ಲಿರುವಂತಹ ಅನೇಕರ ಜೀವಿತದಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಟ್ಟಿದ್ದಾನೆ. ಏಡ್ಸ್ ಕಾಯಿಲೆಗಳಿದ್ದವರ ಏಡ್ಸ್ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾನೆ. ಕ್ಯಾನ್ಸರ್ ಇಂದ ಬಂದಂತವರಿಗೆ ಕ್ಯಾನ್ಸರ್ ಗಳನ್ನು ಯೇಸು ಗುಣಪಡಿಸಿದ್ದಾನೆ. ಪಾರ್ಶ್ವ ರೋಗಿ ಉಳ್ಳವರಿಗೆ ಯೇಸು ಗುಣಪಡಿಸಿದ್ದಾನೆ. ಬಡತನದಲ್ಲಿ ದರಿದ್ರದಲ್ಲಿದ್ದವರಿಗೆ ನಾವು ಹಣವನ್ನು ಕೊಡಲಿಲ್ಲ. ದೇವರು ಆಶೀರ್ವಾದವಾಗಿರುವುದರಿಂದ ಇವತ್ತು ಆಶೀರ್ವಾದವಾಗಿ ಐಶ್ವರ್ಯ ಉಳ್ಳವರಾಗಿ ಇವತ್ತು ಯೇಸು ಮಾರ್ಪಡಿಸಿದ್ದಾನೆ. ನನ್ನ ಯೇಸು ನೆನ್ನೆ ಇವತ್ತು ನಾಳೆ ಎಂದೆಂದಿಗೂ ಮಾರ್ಪಡದವನು. ಇವತ್ತು ಆ ಯೇಸು ನಿನಗಾಗಿ ಕಾಯುತ್ತಿದ್ದಾನೆ, ನಿನ್ನನ್ನು ಎದುರು ನೋಡುತ್ತಿದ್ದಾನೆ, ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ, ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ, ನಿನ್ನ ವ್ಯಾಧಿಗಳನ್ನು ನೀಗಿಸುವುದಕ್ಕಾಗಿ. ಯೇಸು ಈ ಲೋಕಕ್ಕೆ ಬಂದಂತ ಉದ್ದೇಶ ಸಕಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. 5ನೇದಾಗಿ ಯೇಸು ಈ ಲೋಕಕ್ಕೆ ಬಂದಂತ ಉದ್ದೇಶ ಅಪರಾಧಗಳನ್ನು ಕ್ಷಮಿಸುವವನು, ಸಕಲ ರೋಗಗಳನ್ನು ವಾಸಿ ಮಾಡುವವನಾಗಿದ್ದಾನೆ. ಯೇಸು ಆತನು ಈ ಲೋಕದಲ್ಲಿ ಬಾಧೆಯನ್ನ ಅನುಭವಿಸಿದ. 40ಗೆ 1 ಕಡಿಮೆ 39 ಜಾಟಿಗಳಿಂದ ಯೇಸುವನ್ನು ಹೊಡೆದರು. ಕೈಗಳಿಗೆ ಮೊಳೆಗಳನ್ನು ಹೊಡೆದರು, ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟರು. ಆತನು ಸತ್ತನ ಬದುಕಿದನ ಎಂಬುದಾಗಿ ಈಟಿನ ತೆಗೆದು ಆತನ ಪಕ್ಕೆಯನ್ನು ತಿವಿದರು. ಆತನ ಪಕ್ಕೆಯಿಂದ ರಕ್ತವು ನೀರು ಹೊರಗಡೆ ಬಂತು. ಯೇಸುನ ಹೊಡೆಯುವಾಗ ಆತನನ್ನು ಕ್ರೂರವಾಗಿ ಹೊಡೆದರು. ಆತನ ಜಾಟಿಗಳಲ್ಲಿ 9 ಕಾವಣೆಗಳು ಇರ್ತಿತ್ತು. ಹೇಗೆ ನಮ್ಮ ಕೈಯಲ್ಲಿ 5 ಬೆರಳುಗಳು ಇರುತ್ತದೋ, ಆತನ ಆ ರೋಮ್ ಸಿಪಾಯಿಗಳು ಹೊಡೆಯುವಂತ ಜಾಟಿಯಲ್ಲಿ 9 ಕವಣೆಗಳು ಇರ್ತಿದ್ವು. ಆ ಕವಣೆಗಳಲ್ಲಿ ಆಗಿನ ಕಾಲದಲ್ಲಿ ಬಂಡೆಗಳನ್ನು ಹೊಡೆಯುವಾಗ ಕಲ್ಲುಗಳು ಚೂರಾಗಿ ಬೀಳುವಂತವುಗಳನ್ನ ತೆಗೆದುಕೊಂಡು ಆ ಕವಣೆಗಳಲ್ಲಿ ಸೇರಿಸಿಡ್ತಿದ್ರು ಜಾಟಿಗಳಿಗೆ. ಯೇಸುವನ್ನ ಒಂದು ಸಾರಿ ಹೊಡೆಯುವಾಗ ಆ 9 ಕವಣೆಗಳು ಯೇಸುನ ದೇಹವೆಲ್ಲ ಸುತ್ತಕೊಳ್ತಿತ್ತು. ಯೇಸುನ ದೇಹವೆಲ್ಲ ಸುತ್ತಕೊಂಡು ಆ ಕವಣೆಗಳನ್ನ ಬಿಡಿಸ್ತಿರ್ಲಿಲ್ಲ. ಆ ಕವಣೆಗಳನ್ನ ಜಾಟಿಯಿಂದ ರೋಮ್ ಸಿಪಾಯಿಗಳು ಯೇಸುನ ದೇಹದಿಂದ ಎಳೆಯುವಾಗ ಯೇಸುನದಲ್ಲಿಂದ ಮಾಂಸ ಖಂಡಗಳು, ಚರ್ಮಗಳು ಹಾಗೆ ಕಿತ್ತುಕೊಂಡು ಹೊರಗಡೆ ಬರುತ್ತಿತ್ತು. ಅದನ್ನು ತಿರುಗಿ ಯೇಸುನ ದೇಹಕ್ಕೆ ಹೊಡಿತಿದ್ರು. ತಿರುಗಿ ಆ ಜಾಟಿಯ ಕವಣೆಗಳು ಯೇಸುನ ದೇಹವೆಲ್ಲ ಸುತ್ತಕೊಳ್ತಾ ಇತ್ತು. ಸುತ್ತಕೊಂಡಿದ್ದನ್ನ ಮತ್ತೆ ಎಳಿತಿದ್ರು. ಎಳೆಯುವಾಗ ಮತ್ತೆ ಮಾಂಸ, ಚರ್ಮ ಎಲ್ಲವೂ ಕಿತ್ತುಕೊಂಡು ಬರುತ್ತಿತ್ತು. ಯೇಸುನ ದೇಹವನ್ನ ನೋಡಬೇಕಾದರೆ ನೇಗಿಲು ಉತ್ತಮನ ಹೊಲದವನಾಗೆ ಆತನ ದೇಹವೆಲ್ಲ ಗಾಯ, ಆತನ ದೇಹವೆಲ್ಲ ಜಾಟಿಗಳಿಂದ ಹೊಡೆದುಕೊಂಡು 1 2 ಅಲ್ಲ ಜಾಟಿ ಏಟುಗಳು 39 ಜಾಟಿ ಏಟುಗಳನ್ನು ಹೊಡೆಸಿಕೊಂಡ. ಯಾಕೆಂದರೆ ನಿನಗೆ ಸುಕ್ಷೇಮ ಉಂಟಾಗುವುದಕ್ಕಾಗಿ, ನಿನ್ನ ರೋಗ ವಾಸಿ ಆಗುವುದಕ್ಕಾಗಿ, ನಿನಗೆ ಆರೋಗ್ಯ ಸಿಗುವುದಕ್ಕಾಗಿ, ನಿನ್ನನ್ನು ಉದ್ಧಾರ ಮಾಡಲಿಕ್ಕಾಗಿ ಯೇಸುವನ್ನ ಈ ರೀತಿಯಾಗಿ ಒಡೆದು ಆತನನ್ನ ಚಿತ್ರಹಿಂಸೆ ಕೊಟ್ಟಿದ್ರು. ಆತನ ಕೈಗಳಿಗೆ ಮೊಳೆ ಹೊಡೆದರು ಜೀವಂತವಾಗಿರುವಾಗಲೇ. ಕಾರಣ ಆತನ ಗಾಯಗಳಿಂದ, ಆತನ ಬಾಸುಂಡೆಗಳಿಂದ ನಿನ್ನ ರೋಗ ವಾಸಿಯಾಗುವುದಕ್ಕಾಗಿ. ಇವತ್ತು ಡಾಕ್ಟರ್ಗಳಿಂದ ಕೈ ಬಿಡಲ್ಪಟ್ಟಂತ ರೋಗ ಇರಬಹುದು ನಿನ್ನಲ್ಲಿ.
ಎಲ್ಲಿ ಹೋದರೂ ವಾಸಿಯಾಗದಂತ ರೋಗಗಳಿರಬಹುದು, ಯೇಸು ಆತನು ನಿನ್ನ ಗುಣಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಿನ್ನ ರೋಗಗಳನ್ನೆಲ್ಲ ಯೇಸು ಹೊತ್ತುಕೊಂಡಿದ್ದಾನೆ. ಯೇಸುವೆ ಎಂಬುದಾಗಿ ನೀನು ಕೂಗುವಾಗ ಯೇಸು ನಿನಗೆ ಕನಿಕರವನ್ನು ತೋರಿಸುವನಾಗಿದ್ದಾನೆ. ಯೇಸು ನಿನ್ನನ್ನು ಬಿಡುಗಡೆ ಮಾಡುವನಾಗಿದ್ದಾನೆ. ಈ ಯೇಸುವನ್ನು ಹುಡುಕಿಕೊಂಡು ನೀನು ಎಲ್ಲೂ ಹೋಗಬೇಕಾಗಿಲ್ಲ. ನೀನಿರುವ ಸ್ಥಳದಲ್ಲೇ ಯೇಸು ನಿನ್ನನ್ನ ಹುಡುಕಿಕೊಂಡು ಬರುವನಾಗಿದ್ದಾನೆ. ಪ್ರಿಯರೇ, ಇದಕ್ಕೆ ಹೇಳ್ತಾರೆ ಕ್ರಿಸ್ಮಸ್ ಎಂಬುದಾಗಿ. ಕ್ರಿಸ್ಮಸ್ ಒಂದು ಹಬ್ಬ ಅಲ್ಲ. ಕ್ರಿಸ್ಮಸ್ ಇದು ದೇವರ ಪ್ರೀತಿಯ ಒಂದು ಆಚರಣೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾನೆ ಎಂಬುದನ್ನ ನೆನಪು ಮಾಡಿಕೊಳ್ಳುವಂತ ಒಂದು ಶುಭ ದಿನವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಇವತ್ತು ಬಾಗಿಲ ಬಳಿಯಲ್ಲಿ, ನಿನ್ನ ಹೃದಯದ ಬಾಗಿಲು ನಿಂತುಕೊಂಡು ನಿನ್ನ ಬಾಗಿಲನ್ನು ತಟ್ಟುತ್ತಿದ್ದಾನೆ. ಮಗಳೇ, ಮಗಳೇ, ನಿನ್ನ ಹೃದಯವನ್ನು ತೆರೆ, ನಾನು ನಿನ್ನ ಒಳಗೆ ಬರುತ್ತೇನೆ ಎಂಬುದಾಗಿ. ಯೇಸು ಇವತ್ತು ನಿನ್ನ ಹೃದಯದಲ್ಲಿ ಇದ್ದಾರಾ ಅಥವಾ ಯೇಸು ನಿನ್ನ ಹೃದಯದಲ್ಲಿ ಇಲ್ಲವಾ ಎಂಬುದೇ ಬಹಳ ಮುಖ್ಯವಾದ ಪ್ರಶ್ನೆ. ಇವತ್ತು ನಿನ್ನ ಜೀವಿತದಲ್ಲಿ ಯೇಸು ನಿನ್ನ ಹೃದಯದಲ್ಲಿ ಇಲ್ಲ ಅಂದರೆ ಈ ಲೋಕದಲ್ಲಿ ನೀನು ಏನೇ ಹೆಸರು ಗಳಿಸಿದ್ರು, ಎಂತ ವಿದ್ಯಾವಂತನಾಗಿದ್ರು, ಏನೇ ಆದರೂ ಎಲ್ಲವೂ ವ್ಯರ್ಥವಾಗಿರುತ್ತದೆ. ಯೇಸುನ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟು ಶಾಂತಿ ಉಂಟಾಗಿ ಸಮಾಧಾನ ಉಂಟಾಗಿ ದೇವರ ಮಕ್ಕಳಾಗುವ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಆತ ನಂಬುವವನು ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಹೊಂದಿಕೊಳ್ಳುತ್ತಾರೆ. ಎರಡನೇದಾಗಿ ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತಾರೆ. ಭಕ್ತರಾಗಿ ಅಲ್ಲ, ದಾಸರುಗಳಾಗಿ ಅಲ್ಲ, ಗುಲಾಮರಾಗಿ ಅಲ್ಲ, ಮಕ್ಕಳಾಗುವ ಅಧಿಕಾರ. ಇವತ್ತು ಯೇಸು ಆತ ನಮಗೆ ತಂದೆ ಆಗಿದ್ದಾನೆ. ನಾವು ಆತನಿಗೆ ಮಕ್ಕಳಾಗುವ ಭಾಗ್ಯವನ್ನ ದೇವರು ನಮಗೆ ಕೊಡುವನಾಗಿದ್ದಾನೆ. ಈ ಬೆಳಗಿನ ವೇಳೆಯಲ್ಲೂ ಸಹ ದೇವರ ಮಕ್ಕಳಾಗುವ ಭಾಗ್ಯವನ್ನ ದೇವರು ನಿಮಗೆ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಒಂದು ವೇಳೆ ಈ ಯೇಸು ನನಗೆ ಬೇಕು, ಒಂದು ವೇಳೆ ಈ ಯೇಸು ನನ್ನ ನಂಬುತ್ತೇನೆ ಎಂಬುದಾದರೆ ನಿಮಗೊಂದು ಒಳ್ಳೆಯ ಅವಕಾಶ. ಇದು ಧರ್ಮ ಬದಲಾವಣೆ ಅಲ್ಲ, ಇದು ಜಾತಿಯ ಬದಲಾವಣೆ ಅಲ್ಲ, ಹೆಸರು ಬದಲಾವಣೆ ಅಲ್ಲ. ನಿನ್ನಲ್ಲಿ ಮನಸ್ಸು ಬದಲಾವಣೆಯನ್ನ ದೇವರು ಕೊಂಡು ಬರುವನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಆಶೀರ್ವದಿಸಲಿ ಎಂಬುದಾಗಿ ಈ ಬೆಳಗಿನ ವೇಳೆಯಲ್ಲಿ ಕರ್ತನ ನಾಮದಲ್ಲಿ ನಿಮ್ಮನ್ನ ಆಶೀರ್ವದಿಸುವನಾಗಿದ್ದಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳುವ. ಜೀವವುಳ್ಳ ಪರಲೋಕದ ತಂದೆ ಆದ ದೇವರೇ, ಈ ಒಂದು ಬೆಳಗಿನ ಸಮಯದಲ್ಲಿ ನಮ್ಮನ್ನು ಪ್ರೀತಿಸಿ ನಮಗಾಗಿ ನಿನ್ನ ಒಬ್ಬನೇ ಮಗನನ್ನ